ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಶೇರ್ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಏನು ಸ್ಪೆಷಲ್ ಗೊತ್ತಾ? ನನ್ನ ಫ್ರೆಂಡು ಶಾಲಿನಿದು ಬರ್ಡೇ. ನೀವೆಲ್ಲ ವಿಶ್ ಮಾಡ್ತೀರಲ್ವಾ? ಅಮ್ಮಿ ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಚಂಟು. ವಿಶ್ ಹ್ಯಾಪಿ ಬರ್ಡೇ ಕಣಮ್ಮಿ. ಥ್ಯಾಂಕ್ ಯು ಕಿರಣ. ಏನು ಹೇಳಮ್ಮಿ, ನೀನು ತುಂಬ ಲಕ್ಕಿ. ನಿಮ್ಮಪ್ಪ ನಿನ್ನ ಬರ್ತ್ಡೇಗೋಸ್ಕರ ಮ್ಯಾಕೆನೆ ಕುಯ್ದು ಬಿರಿಯಾನಿ ಮಾಡ್ಸಾಕೈತಲ್ಲ, ಎಲ್ಲರಿಗೂ ಗ್ರೇಟ್. ಚೆನ್ನಾಗಿತ್ತು ಕಣಮ್ಮಿ ಬಿರಿಯಾನಿ, ಎಲ್ಲರೂ ತಿಂದ್ವಿ. ನಮ್ಮ ಅಪ್ಪಂಗೆ ನಾನಂದ್ರೆ ತುಂಬ ಇಷ್ಟ, ಅದಕ್ಕೆ ಬೇಕೆ ಕಡ್ದಿರೋದು. ಆದ್ರೆ ಮ್ಯಾಕೆ ಅಂತ ಚೆನ್ನಾಗಿತ್ತು ಕಣಮ್ಮಿ, ನನಗೆ ಗೊತ್ತೇ ಇಲ್ಲ ಕಡ್ದವ್ರೆ ಅಂತಂದ. ಸರಿ, ಎಷ್ಟಾಗ್ತೈತೆ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ರಿ. ಸಾಕು ಸಾಕು, ಹೊಟ್ಟೆ ತುಂಬ ಐತಿ. ಸರಿ, ಹೋಗಿ ಬರೋಣ. ಸರಿ, ಆದ್ರೂ ನೋಡ ಹಿಂಗಿರ್ಬೇಕು. ಏನಪ್ಪ, ನಮ್ಮೂರಾಗ ಯಾರು ಹಿಂಗೆ ಮಾಡಿರಲಿಲ್ಲ ಸ್ವಾಮಿ. ಅಲ್ಲ, ಬರ್ತ್ಡೇಗೋಸ್ಕರ ಮ್ಯಾಕೆನೆ ಕಡ್ದೈತಲ್ಲ ಇವರಪ್ಪ. ಓನು ನಮ್ಮ ಬರ್ತ್ಡೇಗೆ ಒಂದು ನೆಟ್ಟು ಒಂದು ಪಾಯಸನೂ ಮಾಡಿಕೊಡಲ್ಲ. ಲಕ್ಕಿ ಲಕ್ಕಿ. ನೋಡಪ್ಪ, ಕರಿಯಪ್ಪ ಹೆಂಗ್ ಮಾಡಿಸ್ತಾ ಹನುಮಂತಜ್ಜ ನೋಡ್ರಿ. ಏನ್ ಹೇಳಪ್ಪ, ಆ ಹುಡುಗಿ ಅಂದ್ರೆ ಆ ಕರಿಯಪ್ಪಂಗೆ ಬಲಿಷ್ಠ. ಅಲ್ಲ ನೋಡ್, ಹುಟ್ಟಿದಬ್ಬಕ್ಕೆ ಮ್ಯಾಕೆನ ಕಡ್ದೋನಲ್ಲ. ಆದ್ರೂ ಚೆನ್ನಾಗಿ ಮಾಡಿದ್ರಲ್ವೇ. ನಾನಂತೂ ಒಂದ್ 2-3 ಸಲ ಹಾಕಿಸ್ಕೊಂಡು ತಿಂದಿನಿ ಬಿರಿಯಾನಿನ. ನಾನು 4 ಸಲ ಹಾಕಿಸ್ಕೊಂಡಿ. ನಾನೇನ ಇಲ್ಲಪ್ಪ, ಒಂದ್ಸಲ ಹಾಕಿಸ್ಕೊಂಡೆ ಅಷ್ಟೇ. ಒಂದ್ 4-5 ಪೀಸ್ ಬಿದ್ದಿದ್ದು. ಚೆನ್ನಾಗಿ ಮಾಡಿದ್ರು ಅಂದ್ರೆ ರಂಗಜ್ಜಿ ತಿನ್ಲ ಇಲ್ವ? ನಾನು ನೋಡ್ಲೇ ಇಲ್ಲ. ಅಮ್ಮಮ್ಮ, ಅದು ಬಿಟ್ಟದೆ, ಅದು ಚೆನ್ನಾಗಿ ತಿಂತೇಳಿ ಹಾಕಿಸ್ಕೊಂಡು. ನನ್ನ ಹೆಂಡತಿನೂ ಬಂದಿದ್ಲು. ಊರಲ್ಲೆಲ್ಲ ಬಂದಾರ ಜೈ. ಒಂದು ಮ್ಯಾಕೆ ಅಂದ್ರೆ ಏನು ಕಡಿಮೆನೆ, ಸರಿಯಾಗಿತ್ತು ಅದು. ಹೂನಲ್ಲ, ಅಂದ್ರೆ ಇಡೀ ಊರ್ ಜನಕ್ಕೆ ಹಾಕಿಸ್ಬಿಟ್ನಲ್ಲ ಅವನು. ನನಗೆ ಗೊತ್ತಿರಲಿಲ್ಲ. ನಮ್ಮ ಹುಡುಗ ಬಂದು ಅಜ್ಜಿ ಮ್ಯಾಕೆ ಕಡ್ದಾರ ಕಣಜ್ಜಿ ಶಾಲಿನಿ ಮನೆಗೆ ಅಂದ. ನಾನು ಇದು ಯಾಕಲ್ಲ ಪಾಪ ಅಂದರೆ, ಶಾಲಿನಿ ಬರ್ತ್ಡೇ ಕಣಜ್ಜಿ ಇವತ್ತು, ಅದಕ್ಕೆ ಇದು ಮ್ಯಾಕೆ ಕಟ್ ಮಾಡಾರೆ, ಕೊಯ್ದಾರೆ, ಏನೋ ಬಿರಿಯಾನಿ ಮಾಡಿಸ್ತಾರಂತೆ ಅಂತಂದ. ಆಮೇಲೆ ಕರಿಯಪ್ಪ ಬಂದು, ಯಾರು ಅಡುಗೆ ಮಾಡಬೇಡ್ರಿ, ಇಲ್ಲೇ ಬಂದ್ರಿ ಊಟಕ್ಕೆ ಅಂತಂದು ಹೇಳು. ಸರಿ ಅಂತಂದು ಸುಮ್ಮನೆ ಆದ್ವು ಅಷ್ಟೇ. ಕಬಾಬು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ನಾನೊಂದು 4-5 ಪೀಸ್ ಹಾಕೊಂಡು ತಿಂದೆ. ಹಂಗೂ ಆ ಮೂಲೆ ಮನೆಯವರಿಗೆಲ್ಲನ ಯೋಟ್ ಬೇಕಷ್ಟು ತಪ್ಲಿಗೆ ಹಾಕಿ ಕೊಡ್ತಿತ್ತು ಕರಿಯಪ್ಪನ ಹೆಂಡತಿ ನರ್ಸಮ್ಮ. ನನಗೂ ಕೇಳ್ದ ಪಾಪ, ತಗೊಳಕ್ತೇನೆ ಗುಂಡಜ್ಜಿ ಅಂತ. ಬೇಡ ಕಣಪ್ಪ, ಸುಮ್ಮನೆ ಯಾಕೆ ಹೊಟ್ಟೆ ತುಂಬಿದ್ದೀವಿ ಅಂತಂದು ಬೇಡ ಅಂದಿ. ಓಹೋ, ನಮ್ಮ ಮನೆಗೆ ಮೀಟಿಂಗ್ ನಡೀತಾ ಇದೆ. ಲೋಕಸಭೆದ ವಿಧಾನಸಭೆದ ಎರಡು ನಡೀತವೆ, ಜಂಟಿ ಸಭೆ. ಓಹೋ, ಏನೇನು? ಎಲ್ಲೆಲ್ಲಿ ಮಳೆ ಆಗೈತಿ, ಎಲ್ಲೆಲ್ಲಿ ಮಳೆ ಆಗಿಲ್ಲ, ಎಲ್ಲೆಲ್ಲಿ ವಿದ್ಯುತ್ ಕೊರತೆ ಐತಿ, ಎಲ್ಲೆಲ್ಲಿ ಚರಂಡಿ ತೆಗ್ದಾರ ಇಲ್ಲ, ಎಲ್ಲೆಲ್ಲಿ ರೋಡ್ ಮಾಡಾರಿಲ್ಲ ಅಂತಂದು ಏನು ಮೀಟಿಂಗ್ ಮಾಡ್ತಿದ್ದೀರಾ? ಫೋಟೋ ಬಿಟ್ಟಿದ್ದೆ. ಓಹೋ, ಏನು ಮಾತಾಡ್ತಾನೆ. ಅಜ್ಜಿ ಬಿರಿಯಾನಿ ಚೆನ್ನಾಗಿತ್ತಲ್ಲ? ಸೂಪರ್ ಆಗಿತ್ತು ಕಣಜ್ಜಿ. ಗುಂಡಜ್ಜಿ ಅಂತಾನು 5 ಸಲ ಇಕ್ಕಿಸ್ಕೊಂಡು ತಿಂದೈತಿ. ಹೇ, ಯಾರನ್ನ ನಿಜ ಅನ್ಕೊಂಡಾರು, ಬಾಯಿ ಮುಚ್ಕೊಂಡಿರು. ಒಂದ್ಸಲ ಇಕ್ಕಿಸ್ಕೊಂಡು ತಿಂದಿರೋದೇ ಸಾಕು, 5-6 ಸಲ ಇಕ್ಕಿಸ್ಕೊಂಡು ತಿನ್ನಂತ ಇನ್ಯಾರ ನೋಡಿ ನಿಜ ಅನ್ಕೊಂತಾರ ಆಮೇಲೆ. ಅನ್ಕೊಂಡ್ಲೇಳು? ಅಲ್ಲ ತಾತ, ಹನುಮಂತಜ್ಜ ನೀನೇ ಹೇಳು. ಈ ನಮ್ ಗುಂಡಜ್ಜಿರ ಸೈಜಿಗೆ ಒಂದ್ಸಲ ಹಾಕಿಸ್ಕೊಂಡು ತಿಂದೈತೆ ಅಂದ್ರೆ ಯಾರು ನಂಬ್ತಾರೆ? ಯಾರು ನಂಬಲ್ಲಪ್ಪ. ನೋಡಕ್ ದಪ್ಕಿದಿನ ಅಷ್ಟೇ, ನಾನೇನು ತಿಮ್ಮಲ್ಲಿ ಹೇಳ ಹಂಗಿ. ನಾನಂತ ನನ್ನ ಲೈಫಾಗ ನೋಡಿರ್ಲಿಲ್ಲಪ್ಪ ಮ್ಯಾಕೆ ಮಟನ್ ಬಿರಿಯಾನಿ ಮಾಡಿಸಿದ. ಅಂದ್ರೆ ದೊಡ್ಡವ್ರು ಮಾಡಿಸ್ತಾರಿಲ್ಲ ಅಂತಲ್ಲ, ಹಳ್ಳಿ ಕಡೆಗೆ ಮಾಡಿಸಿದ್ದು. ನಮ್ಮೂರಾಗೆ ಇದನ್ನ ಫಸ್ಟ್ ನೋಡಿದ್ ನಾನು.